ಉಚ್ಯತೆ ವಿಷ್ಣುರೇವೈಕಃ ಸರ್ವೈಃ ಸರ್ವಗುಣತ್ವತಃ. ಅಣುಭಾಷ್ಯದ ವ್ಯಾಖ್ಯಾನ ತತ್ವಮಂಜರಿಯಲ್ಲಿ 36ನೇ ಗದ್ಯ ಭಾಗವನ್ನು ನೋಡಬೇಕು. ಕಥಂ ಏಕಃ ಅನೇಕೈಃ ಉಚ್ಯತೆ. ಪರಮಾತ್ಮ ಒಬ್ಬನೇ ಅಂತ ನೀವು ಹೇಳಿದ್ದೀರಿ. ಆ ಒಬ್ಬನೇ ಪರಮಾತ್ಮ ಮುಖ್ಯನಾಗಿ ಅನೇಕ ಶಬ್ದಗಳಿಂದ ಹೇಳಲ್ಪಡುವುದು ಹೇಗೆ ಅಂತ ಒಂದು ಜಿಜ್ಞಾಸೆ ನಾವು ಬರಬಹುದು. ಅದಕ್ಕೆ ಉತ್ತರ ಉಚ್ಯತೆಯವ ಹೇಳಲ್ಪಟ್ಟೇ ಪಡ್ತಾನೆ. ಏಕಏವ ವಿಷ್ಣು ಅಂತ ಹಿಂದೆ ಬಂದಿತ್ತಲ್ಲ, ಅದು ನೋಡಿ ಏವ ಅಂತ ಅನ್ನೋದನ್ನ ಉಚ್ಯತೆ ವಿಷ್ಣುರೇವೈಕಃ, ವಿಷ್ಣುವೇ ಹೇಳಲ್ಪಡ್ತಾನೆ, ಬೇರೆ ಯಾರು ಹೇಳಲ್ಪಡುವುದಿಲ್ಲ ಅಂತ ಬಂದಿತ್ತಲ್ಲ, ಅದನ್ನ ಈಗ ಇಲ್ಲಿ ಉಚ್ಯತೆಯವ ಹೇಳಲ್ಪಟ್ಟೇ ಪಡ್ತಾನೆ. ಏನು ಅದ್ರ ಬಗ್ಗೆ ಒಬ್ಬನೇ ಅನೇಕ ಶಬ್ದಗಳಿಂದ ಹೇಳಲ್ಪಡುವುದ್ರ ಬಗ್ಗೆ ಯಾವುದೇ ಗೊಂದಲ ಬೇಡ ಅಂತ ಏವ ಅಂತ ಅನ್ನೋದನ್ನು ಉಚ್ಯತೆ ಅನ್ನೋದ್ರ ಜೊತೆಗೂ ಸಂಬಂಧಿಸಿಕೊಂಡು ನಾವು ಅರ್ಥ ಹೇಳಬಹುದು ಅಂತ ತೋರಿಸ್ತಾ ಇದ್ದಾರೆ. ಸರ್ವಗುಣತ್ವತಃ ಅಂತ ಅದಕ್ಕೆ ಅದೇ ಉತ್ತರ. ಉಚ್ಯತೆ ವಿಷ್ಣುರೇವಿಕಃ ಸರ್ವೈಃ ಸರ್ವಗುಣತ್ವತಃ. ಸರ್ವಗುಣತ್ವತಃ ಅಂತ ಅನ್ನೋದಕ್ಕೆ ಅರ್ಥ ಏನು ಅಂದ್ರೆ, ಈ ಹಿಂದೆ ಎಲ್ಲಾ ಗುಣಗಳು ಉಳ್ಳವನಾದ್ರಿಂದ ಅನ್ನುವಂಥ ಅರ್ಥವನ್ನ ನಾವು ಅಲ್ಲಿ ನೋಡಿದ್ದೇವೆ. ಎಲ್ಲಾ ಗುಣಗಳು ಉಳ್ಳವನಾದ್ರಿಂದ ಅಂತನ್ನುವಂಥ ಅರ್ಥ ಮಾತ್ರ ಅಲ್ಲ, ಈ ಸರ್ವಗುಣತ್ವತಃ ಅಂತನ್ನುವುದಕ್ಕೆ ಮತ್ತೂ ಒಂದು ಅರ್ಥ ಇದೆ ಅಂತ ಈಗ ಹೇಳಿಕೊಟ್ಟಿದ್ದಾರೆ. ಅದೇನು ಮತ್ತೊಂದು ಅರ್ಥ ಅಂತಂದ್ರೆ, ಸರ್ವ ಜಗತ್ತೂ ಕೂಡ ಈತನಿಗೆ ಗುಣ ಆಗಿದೆ ಅಂದ್ರೆ ಅಪ್ರಧಾನವಾಗಿದೆ. ಗುಣ ಅಂದ್ರೆ ಅಪ್ರಧಾನ ಅಂತ ಅರ್ಥ. ಸರ್ವಂ ಸಮಸ್ತ ಪ್ರಪಂಚವೂ ಕೂಡ ಗುಣಭೂತಂ ಅಪ್ರಧಾನಂ ನಿಯಮ್ಯಂ. ಅಪ್ರಧಾನ ಅಂದ್ರೆ ನಿಯಮ್ಯ ಅಂತ ಅರ್ಥ. ಈ ಜಗತ್ತು ಆತನಿಂದ ನಿಯಮಿಸಲ್ಪಟ್ಟಿದೆ. ಆದ್ರಿಂದ ಅವನೇ ಪ್ರಧಾನನಾದ್ರಿಂದ ಈ ಜಗತ್ತೆಲ್ಲವೂ ಕೂಡ ಅಪ್ರಧಾನ ಆದ್ರಿಂದ ಈ ಎಲ್ಲಾ ಶಬ್ದಗಳು ಕೂಡ ಅವನನ್ನೇ ಪ್ರತಿಪಾದನೆ ಮಾಡಲಿಕ್ಕೆ ಯಾವುದೇ ಬಾಧಕ ಇಲ್ಲ ಅಂತ ಅಭಿಪ್ರಾಯ. ಗೌಣ ಅನ್ನೋ ಶಬ್ದವನ್ನು ನಾವು ವ್ಯವಹಾರದಲ್ಲಿ ಅನೇಕ ಕಡೆ ಕೇಳಿರ್ತೇವೆ. ಗೌಣ ಅಂತಂದ್ರೆ ಅಪ್ರಧಾನ ಅಂತ ಅರ್ಥ. ಹಾಗೆ ಇಲ್ಲಿಯೂ ಕೂಡ ಗುಣಭೂತಂ ಅಂದ್ರೆ ಅಪ್ರಧಾನಂ ಅಂತ ಅದರ ಅರ್ಥ ಆಗ್ತದೆ. ಅಪ್ರಧಾನಂ ನಿಯಮ್ಯಂ ಯಸ್ಯ ಸಹ ಸರ್ವಗುಣ, ಸರ್ವಗುಣಸ್ಯ ಭಾವ ಸರ್ವಗುಣತ್ವಂ ತಸ್ಮಾತ್ ಸರ್ವಗುಣತ್ವಾತ್ ಅಂತ ಪಂಚಮಿ ವಿಭಕ್ತಿ ಬರಬೇಕು. ಆ ಪಂಚಮಿ ವಿಭಕ್ತಿ ಅರ್ಥದಲ್ಲೇ ತಹಸೀಲ್ ಪ್ರತ್ಯಯ ಬಂದಿದೆ. ಅದರಿಂದ ಸರ್ವಗುಣತ್ವತಃ ಅಂತ ಆಗಿದೆ. ಅದಕ್ಕರ್ಥ ಸರ್ವಸ್ಯ ತಂತ್ರತ್ವಾತ್, ಆ ಸಮಸ್ತ ಪ್ರಪಂಚವು ಕೂಡ ಅವನ ಅಧೀನವಾಗಿದೆ ಅಂತ ಅಭಿಪ್ರಾಯ ಆಗ್ತದೆ. ಅದಕ್ಕೆ ಇಲ್ಲಿ ಹೇಗೆ ಜಗತ್ತೆಲ್ಲವೂ ಕೂಡ ಅವನ ಅಧೀನವಾಗಿದೆ, ಮತ್ತೆ ನಾವು ಈಗಾಗಲೇ ಅದನ್ನು ನೋಡಿದ್ವಿ. ಅನ್ನಮಯಾದಿ ಕೋಶಗಳಲ್ಲಿ ಇವನು ಇರೋದರಿಂದ ಅನ್ನಮಯಾದಿ ಕೋಶಗಳು ಆತನಿಗೆ ಒಂದು ಶರೀರದಂತೆ ಇವೆ, ಅದರಿಂದ ಅಂತ ಅಭಿಪ್ರಾಯವನ್ನೆಲ್ಲ ನಾವು ನೋಡಿದ್ವಿ. ಆ ಅನ್ನಮಯಾದಿ ಕೋಶಗಳು ಆತನಿಗೆ ಶರೀರದಂತೆ ಇರುವುದರಿಂದ ಆ ಎಲ್ಲಾ ಶಬ್ದಗಳಿಂದ ಅವನು ವಾಚ್ಯನಾಗಿದ್ದಾನೆ ಅಂತ. ಅದಕ್ಕೆ ಬ್ರಹ್ಮಸೂತ್ರದಲ್ಲಿ ಬಂದಿರುವಂತಹ ಒಂದು ನ್ಯಾಯವನ್ನ ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಸೂಚನೆ ಮಾಡ್ತಾ ಇದ್ದಾರೆ. ಶರೀರ ರೂಪಕ ವಿನ್ಯಸ್ತ ಗ್ರಹೀತೆ ಅಂತ. ಇದು ವಸ್ತುತಃ ಒಂದು ಬ್ರಹ್ಮಸೂತ್ರ, 1ನೇ ಅಧ್ಯಾಯ 4ನೇ ಪಾದ 1ನೇ ಸೂತ್ರ. ಅದ ಸೂತ್ರದ ಸ್ವರೂಪ ಹೀಗಿದೆ: ಆನುಮಾನಿಕಮಪ್ಯೇಕೇಶಾಮಿತಿ ಚೇನ್ನ ಶರೀರ ರೂಪಕ ವಿನ್ಯಸ್ತ ಗೃಹೀತೇ ದರ್ಶಯತಿ ಚ ಅಂತ ಆ ಸೂತ್ರ. 1ನೇ ಅಧ್ಯಾಯದ 4ನೇ ಪಾದದ 1ನೇ ಸೂತ್ರ. ಅಲ್ಲಿ ಶರೀರ ರೂಪಕ ವಿನ್ಯಸ್ತ ಗೃಹೀತೇ ಅಂತ ಏನು ಬಂದಿದೆಯಲ್ಲ, ಆ ಸೂತ್ರದಲ್ಲಿ ವೇದವ್ಯಾಸರು ಸೂಚನೆ ಮಾಡಿರುವಂತಹ ಒಂದು ಯುಕ್ತಿ ಅದು. ಶರೀರ ರೂಪಕ ವಿನ್ಯಸ್ತ ಗೃಹೀತೇ ಇತಿ ನ್ಯಾಯೇನ ಅಂತ ನ್ಯಾಯವನ್ನ ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಅದಕ್ಕಾಗಿ ಸೂಚನೆ ಮಾಡಿದ್ದಾರೆ. ಅವರು ಇಡೀ ಬ್ರಹ್ಮಸೂತ್ರವನ್ನು ಹೇಳಿಲ್ಲ, ಆ ಸೂತ್ರದಲ್ಲಿ ಸೂಚಿತವಾದಂತಹ ನ್ಯಾಯವನ್ನು ಮಾತ್ರ ತಗೊಂಡಿದ್ದಾರೆ. ವಸ್ತುತಃ ಅದು ಆ ಸೂತ್ರದ ಒಂದು ಭಾಗ ಮಾತ್ರ. ಏನು ಆ ಸೂತ್ರ ಹೇಳ್ತದೆ ಮತ್ತೆ ಸೂತ್ರ ಹೊರಟಿದೆ ಯಾಕೆ ಅಂತ ಅನ್ನೋದನ್ನ ಆ ಭಾಷ್ಯ ಸಮೇತವಾಗಿ ಈಗ ನೋಡೋಣ. ತತ್ವ ಸಮನ್ವಯಾತಿಥಿ ಸರ್ವಶಬ್ದಾನಾಂ ಪರಮೇಶ್ವರೇ ಸಮನ್ವಯ ಉಕ್ತಃ. ಭಾಷ್ಯ ಓದ್ತಾ ಇದ್ದೀನಿ ನಾನು. ಆ ಸೂತ್ರದ ಭಾಷ್ಯ ತತ್ವ ಸಮನ್ವಯಾತಿ ಎಂಬ ಸೂತ್ರದಿಂದ ಎಲ್ಲಾ ಶಬ್ದಗಳು ಕೂಡ ಪರಮಾತ್ಮನನ್ನೇ ಹೇಳ್ತವೆ. ಎಲ್ಲಾ ಶಬ್ದಗಳಿಗೂ ಪರಮಾತ್ಮನಲ್ಲೇ ಸಮನ್ವಯ ಅಂತ ನೀವು ಹೇಳಿದ್ರಿ. ತನ್ನ ಯುಜ್ಯತೆ ಅದು ಸರಿಯಲ್ಲ. ಯತಃ ಅವ್ಯಕ್ತಾತ್ ಪುರುಷಃ ಪರಃ ಇತಿ ಸಾಂಖ್ಯಾನುಮಾನ ಪರಿಕಲ್ಪಿತಂ ಪ್ರಧಾನಮಪಿ ಏಕೇಶಾಂ ಶಾಖಿನಾಂ ಉಚ್ಯತೆ ಇತಿ ಚೇನ್ನ.
ಈ ಅವ್ಯಕ್ತಾತ್ ಪುರುಷ ಪರಃ ಅಂತ ಹೀಗೆ ಅನೇಕ ಕಡೆ ಶಾಸ್ತ್ರದಲ್ಲಿ ಕೇಳಿ ಬರ್ತದೆ, ಭಗವದ್ಗೀತಾ ಮೊದಲಾದ ಕಡೆಗಳಲ್ಲಿ. ಆ ಎಲ್ಲ ಆಧಾರಗಳನ್ನು ಗಮನಿಸಿದರೆ, ಅವ್ಯಕ್ತಾತ್ ಪುರುಷ ಪರಃ ಇತ್ಯಾದಿ ಮಾತುಗಳನ್ನು ಗಮನಿಸಿದರೆ, ಸಾಂಖ್ಯಾನುಮಾನ ಪರಿಕಲ್ಪಿತಂ, ಸಾಂಖ್ಯಶಾಸ್ತ್ರಜ್ಞರು ತಮ್ಮ ಅನುಮಾನದಿಂದ ತಾವು ತಮ್ಮ ಶಾಸ್ತ್ರದಲ್ಲಿ ಅನುಮಾನಗಳ ಮೂಲಕ, ಯುಕ್ತಿಗಳ ಮೂಲಕ ಹೇಳಿರುವಂತಹ ಒಂದು ಪ್ರಧಾನ ಏನಿದೆಯಲ್ಲ, ಆ ಪ್ರಧಾನ ಅಂದರೆ ಪ್ರಕೃತಿ. ಆ ಪ್ರಧಾನಮಪಿ ಏಕೇಶಾಂ ಶಾಖಿನ ಮುಚ್ಚತೆ. ಕೆಲವು ಶಾಖಿಗಳು ಅಂದರೆ ವೇದಜ್ಞರಾದವರು ಆ ಪ್ರಧಾನವನ್ನು ಕೂಡ ಕಾರಣ, ಅವ್ಯಕ್ತವೇ ಮುಖ್ಯ ಕಾರಣ ಅಂತ ಹೇಳ್ತಾರಲ್ಲ. ಆದ್ರಿಂದ ಎಲ್ಲಾ ಶಬ್ದಗಳಿಗೂ ಕೂಡ ಪರಮಾತ್ಮನಲ್ಲೇ ಸಮನ್ವಯ ಅಂತ ನೀವು ಹೇಗೆ ಹೇಳ್ತೀರಿ? ಇತಿ ಚೇನ್ನ ತಸ್ಯೈವ ಪಾರತಂತ್ರ್ಯಾತ್ ಶರೀರ ರೂಪಕ್ಕೆ ಅವ್ಯಕ್ತೆ ವಿನ್ಯಸ್ತಸ್ಯ ಪರಮಾತ್ಮನಃ ಏವ ಅವ್ಯಕ್ತ ಶಬ್ದೇನ ಗೃಹೀತೇ. ಈ ಅವ್ಯಕ್ತನಾದ ಪರಮಾತ್ಮನನ್ನೇ ಉಪಾಸನೆ ಮಾಡಬೇಕು ಅಂತ ಎಲ್ಲೇ ಒಂದು ಉಲ್ಲೇಖ ಬಂದ್ರೆ ಅದು ಆ ಅವ್ಯಕ್ತವಾದಂತಹ ಪ್ರಕೃತಿಯನ್ನ ಉಪಾಸನೆ ಮಾಡಬೇಕು ಅಂತ ಹೇಳುವ ಅಭಿಪ್ರಾಯ ಅಲ್ಲ. ಆ ಅವ್ಯಕ್ತ ಅಂತನ್ನುವುದು ಪರತಂತ್ರವಾಗಿದೆ, ಜಡವಾಗಿದೆ. ಅದು ಜಡವಾದ್ರಿಂದ ಪರಮಾತ್ಮನ ಅಧೀನವಾಗಿದೆ. ಅದು ಪರಮಾತ್ಮನಿಗೆ ಶರೀರ ರೂಪಕವಾಗಿದೆ. ಶರೀರ ಅಂದ್ರೆ ವಿಗ್ರಹ, ಪ್ರತೀಕ ಅಂತ ಅರ್ಥ. ರೂಪಕ ಅಂದ್ರೆ ಶರೀರಕ್ಕೆ ಸಮಾನವಾಗಿದೆ. ಶರೀರ ರೂಪಕವಾದಂತಹ ಅಂದ್ರೆ ಪರಮಾತ್ಮನಿಗೆ ಶರೀರವಾದಂತಹ ಅವ್ಯಕ್ತದಲ್ಲಿ ವಿನ್ಯಸ್ತಸ್ಯ ಅಂದ್ರೆ ಇರುವಂತಹ, ಅದರಲ್ಲಿ ಸನ್ನಿಹಿತನಾದಂತಹ ಪರಮಾತ್ಮನಃ ಏವ, ಆ ಪರಮಾತ್ಮನನ್ನೇ ಅವ್ಯಕ್ತ ಶಬ್ದದಿಂದ ಅಲ್ಲೆಲ್ಲ ತಗೊಂಡಿರ್ತಾರೆ. ಆದ್ರಿಂದ ಅವ್ಯಕ್ತ ಶಬ್ದದಿಂದ ಬೇರೆ ಬೇರೆ ಕಡೆ ಏನನ್ನೇ ಎಲ್ಲೇ ಹೇಳುವುದಿದ್ರೆ ಅದೆಲ್ಲವೂ ಕೂಡ ಅವ್ಯಕ್ತನಿಗೆ ಸರ್ವಶ್ರೇಷ್ಠತೆಯನ್ನು ಹೇಳುವಂತೆ ಕಂಡು ಬಂದರೂ ಕೂಡ ಅದೆಲ್ಲವೂ ಕೂಡ ಪ್ರಕೃತಿಯಲ್ಲಿ ಸನ್ನಿಹಿತನಾದ ಪರಮಾತ್ಮನ ವರ್ಣನೆಯೇ ಹೊರತು ಪ್ರಕೃತಿಯ ವರ್ಣನೆ ಅದಲ್ಲ ಅಂತ ಅದರ ತಾತ್ಪರ್ಯ. ಅಲ್ಲಿ ಶಾರೀರ ರೂಪಕ ಅಂತೇನಿದೆಯಲ್ಲ, ಕ ಅಂತನ್ನುವುದು ಕುತ್ಸ ಅನ್ನೋ ಅರ್ಥವನ್ನು ಹೇಳ್ತದೆ. ನಮ್ಗೆ ಅನೇಕ ಕಡೆ ಗೊತ್ತಿದೆ ಇದು. ವೃಕ್ಷಕ ಅಂದ್ರೆ, ವೃಕ್ಷ ಅಂದ್ರೆ ದೊಡ್ಡ ವೃಕ್ಷ, ವೃಕ್ಷಕ ಅಂದ್ರೆ ಸಣ್ಣ ವೃಕ್ಷ ಅಂತ ಅದರ ಅರ್ಥ. ಶುದ್ರವಾದಂಥ ಯಾವುದೋ ಒಂದು ವೃಕ್ಷ ಅಂತ ಅರ್ಥ. ಹಾಗೆ ಇದು ಕೂಡ ಪರಮಾತ್ಮನಿಗೆ ಶರೀರದಂತೆ. ವಸ್ತುತಃ ಆ ಪರಮಾತ್ಮನಿಗೆ ಅವನ ಸ್ವಂತದ ಅಪ್ರಾಕೃತವಾದಂತಹ ಜ್ಞಾನಾನಂದಮಯ ರೂಪವಾದಂತಹ ಶರೀರವೇ ಅವನಿಗೆ ಶರೀರ. ಉಳಿದದ್ದು ಅವೆಲ್ಲವೂ ಕೂಡ ಶರೀರದಂತೆ ಅವನಿಗೆ. ಚೇತನಳಾದಂತಹ ಲಕ್ಷ್ಮಿಯಾಗಲಿ, ಅವಳಿಂದ ಅಭಿಮನ್ಯಮಾನವಾದಂತಹ ಜಡವಾದಂತಹ ಪ್ರಕೃತಿಯಾಗಲಿ, ಮತ್ತೆ ಈ 14 ಲೋಕಗಳಾಗಲಿ, ಅವನಿಗೆ ಮುಖ್ಯ ಶರೀರವಾದಂತಹ ಅವನ ಸ್ವರೂಪ ಏನಿದೆ ಅದಕ್ಕೆ ಹೋಲಿಸಿದ್ರೆ ಇವೆಲ್ಲವೂ ಕೂಡ ಶರೀರದಂತೆ. ಮೂಲತಃ ಶರೀರ ಅಂದ್ರೆ ಅದೇ ಶರೀರ, ಅವನ ಅಪ್ರಾಕೃತವಾದ ಶರೀರವೇ ಶರೀರ. ಹೀಗೆ ಕ ಪ್ರತ್ಯಯ ಅನ್ನೋದು ಕುತ್ಸ ಅನ್ನೋ ಅರ್ಥವನ್ನು ಹೇಳ್ತಾರೆ. ಪರಮಾತ್ಮನಃ ಏವ ಅವ್ಯಕ್ತ ಶಬ್ದ, ಆದ್ರಿಂದ ಪರಮಾತ್ಮನನ್ನೇ ಅವ್ಯಕ್ತ ಎಂಬ ಶಬ್ದದಿಂದ ಹೇಳ್ತಿದೆ. ತತ್ತಂತತ್ವೇನ ತಚ್ಚರೀರ ರೂಪತ್ವಾತ್ ಇತರಸ್ಯಾಪಿ ಅವ್ಯಕ್ತ ಶಬ್ದ. ಈ ಜಡ ಮೊದಲಾದದ್ದು ಆ ಪರಮಾತ್ಮನ ತಂತ್ರ ಅಧೀನವಾದ್ರಿಂದ ತಚ್ಚರೀರ ರೂಪತ್ವಾತ್ ಅವನಿಗೆ ಶರೀರದಂತಿದೆ. ಆದ್ದರಿಂದ ಇತರಸ್ಯಾಪಿ ಅವ್ಯಕ್ತ ಶಬ್ದ, ಆ ಜಡಕ್ಕೂ ಕೂಡ ಅವ್ಯಕ್ತ ಎಂಬ ಶಬ್ದದಿಂದ ಶಾಸ್ತ್ರದಲ್ಲಿ ವ್ಯವಹಾರ ಇದೆ. ಅದನ್ನ ಪಿಪ್ಪಲಾದ ಶಾಖಾದ ಮಾತನ್ನ ಆಚಾರ್ಯರು ಉದ್ಧರಿಸ್ತಾರೆ. ಅವ್ಯಕ್ತಂ ಅಚಲಂ ಶಾಂತಂ ನಿಷ್ಕ್ರಿಯಂ ನಿಷ್ಕಲಂ ಪರಂ ಯೋವೇದ ಪರಮಾತ್ಮ ಹರಿಮಾತ್ಮಾನಂ ಸಭಯಾದನುಮುಚ್ಯತೆ ಅಂತ. ಅಲ್ಲಿ ಪರಮಾತ್ಮನಿಗೆ ಅವ್ಯಕ್ತ ಎಂಬ ಶಬ್ದದಿಂದ ವರ್ಣನೆ ಮಾಡಿದ್ದಾರೆ. ಆ ಅವ್ಯಕ್ತನಾದ ಹರಿಯನ್ನು ತಿಳ್ಕೊಂಡ್ರೆ ಅವನು ಮುಕ್ತನಾಗ್ತಾನೆ ಅಂತ. ಅಕ್ಷರಂ ಬ್ರಹ್ಮ ಪರಮಂ ಇತ್ಯುಕ್ತ ಅವ್ಯಕ್ತೋಕ್ಷರಿ ಇತ್ಯುಕ್ತ ಅಂತ ಭಗವದ್ಗೀತಾದಲ್ಲಿಯೂ ಕೂಡ 8ನೇ ಅಧ್ಯಾಯದ 3:21 ಶ್ಲೋಕ. ಅಕ್ಷರಂ ಬ್ರಹ್ಮ ಪರಮಂ ಅಂತ 8ನೇ ಅಧ್ಯಾಯದ 3ನೇ ಶ್ಲೋಕ ಇದ್ದಿರಬೇಕು. ಮುಂದೆ ಅವ್ಯಕ್ತೋಕ್ಷರಿ ಇತ್ಯುಕ್ತ ಅಂತ ಅನ್ನೋದು 8ನೇ ಅಧ್ಯಾಯದ 21ನೇ ಶ್ಲೋಕ. ಅಲ್ಲೆಲ್ಲ ಅವ್ಯಕ್ತ ಅನ್ನೋ ಶಬ್ದವನ್ನ ಪರಮಾತ್ಮನಿಗೆ ಬಳಕೆ ಮಾಡಿದ್ದಾರೆ. ಹೀಗೆ ಆ ಶರೀರ ರೂಪಕ ವಿನ್ಯಸ್ತ ಗೃಹೀತೆ ಅನ್ನುವ ಸೂತ್ರದಲ್ಲಿ ಈ ಒಂದು ಯುಕ್ತಿಯನ್ನು ಸೂಚನೆ ಮಾಡಿದ್ದಾರೆ. ಏನು ಯುಕ್ತಿ? ಎಲ್ಲವೂ ಕೂಡ ಪ್ರಕೃತಿಯಿಂದ ತೊಡಗಿ ಪ್ರತಿಯೊಂದು ಕೂಡ ಪರಮಾತ್ಮನಿಗೆ ಒಂದು ಶರೀರದಂತಿದೆ ಅಂತ. ಇತಿ ನ್ಯಾಯೇನ ಅನ್ನಮಯಾದಿ ತತ್ತತ್ ಕೋಶಗತ
ಅನ್ನಮಯ ಕೋಶ, ಪ್ರಾಣಮಯ ಕೋಶ ಮೊದಲಾದ 5 ಕೋಶಗಳಲ್ಲಿ ಇರುವಂತಹ ತತ್ತನ್ನಿಯಂತ್ರ ರೂಪಾಣಾಮೇವ ಆಯಾ ಕೋಶಗಳನ್ನು ನಿಯಂತ್ರಿಸುವ ರೂಪಗಳೇ ತೈಹಿ ಶಬ್ದೈಹಿ ಉಚ್ಯಮಾನತ್ವೇನ ಆಯಾ ಅನ್ನಮಯಾದಿ ಶಬ್ದಗಳಿಂದ ಅವು ಹೇಳಲ್ಪಟ್ಟಿವೆ ಹೊರತು ಆ ಕೋಶಗಳು ಅಲ್ಲಿ ಹೇಳಲ್ಪಟ್ಟಿಲ್ಲ. ಅನ್ನಮಯಾದಿ ಕೋಶಗಳಲ್ಲಿರುವಂತಹ ಪರಮಾತ್ಮನ ರೂಪವನ್ನು ತಿಳ್ಕೊಂಡ್ರೆ ಮಾತ್ರ ಅವನಿಗೆ ಮುಕ್ತಿ, ಅದರಿಂದಲೇ ಅವನಿಗೆ ಸಾಧನೆ ಅಂತ ಆ ವಾಕ್ಯಗಳ ತಾತ್ಪರ್ಯ. ಉಚ್ಯಮಾನತ್ವೇನ ತೇಷಾಂ ಅನೇಕತ್ವೇನ ಪರಮಾತ್ಮನಿಗೆ ಪ್ರತೀಕಗಳಾದಂತಹ ಅನ್ನಮಯಾದಿ ಕೋಶಗಳೇನಿವೆ ಅವು ಅನೇಕಗಳಾಗಿರುವುದರಿಂದ ತತ್ತದ್ಗತ ಸ್ಯಾಪಿ ಅನೇಕೈ ಉಕ್ತಿ ಸಂಭವಾತ್ ಆಯಾ ಪ್ರತೀಕಗಳಲ್ಲಿ ಇರುವಂತಹ ಪರಮಾತ್ಮನ ರೂಪಗಳನ್ನು ಕೂಡ ಅನೇಕ ಶಬ್ದಗಳಿಂದ ಅವನೊಬ್ಬನೇ ಆಗಿದ್ರೂ ಕೂಡ ಅವನನ್ನ ಅನೇಕ ಶಬ್ದಗಳಿಂದ ಹೇಳಿದರೆ ಅದರಲ್ಲಿ ಯಾವುದೇ ದೋಷ ಇಲ್ಲ.